ಬೆಂಗಳೂರಿನಲ್ಲಿ ಸುರಿದಂತಹ ಒಂದೇ ಒಂದು ಮಳೆಯಿಂದ ಬೆಂಗಳೂರಿನ ರಸ್ತೆಗಳ ಬ್ರ್ಯಾಂಡ್ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಂಎಸ್ ಬಿಲ್ಡಿಂಗ್ ನ ಮುಂಭಾಗದಲ್ಲಿ ರಸ್ತೆ ಕುಸಿತ ಆಗಿರುವಂತದ್ದು. ನಿನ್ನೆ ರಸ್ತೆ ಕುಸಿತ ಆಗಿದ್ದು ಅದರ ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಒಂದು ಕಡೆ ಇದರ ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿ ಕೂಡ ನಡೀತಾ ಇತ್ತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ನೀರು ಲೀಕೇಜ್ ಆಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಸ್ತೆ ಕುಸಿತ ಆಗಿರುವಂತದ್ದು. ರಸ್ತೆ ಕುಸಿತ ಆದಂತಹ ಪರಿಣಾಮ ಪೊಲೀಸ್ ವಾಹನ ಒಂದು ಅದೇ ಕುಸಿದಿರುವಂತಹ ಗುಂಡಿಯಲ್ಲಿ ಸಿಲುಕಿದೆ. ನೀವು ಅದರ ದೃಶ್ಯಗಳು ಕೂಡ ನೋಡ್ತಾ ಇರಬಹುದು. ನಿನ್ನೆ ನಡೆದಿರುವಂತಹ ಘಟನೆ ಇದು. ಇನ್ನೂ ಕೂಡ ಅದನ್ನು ತೆರವು ಮಾಡುವಂತಹ ಒಂದು ಕೆಲಸ ಆಗಿಲ್ಲ. ನಗರದ ಪ್ರಮುಖ, ಅದರಲ್ಲೂ ಕೂಡ ಪಕ್ಕದಲ್ಲೇ ವಿಧಾನಸೌಧ ಇದೆ, ಅಂತಹ ಜಾಗದ ಎಂಎಸ್ ಬಿಲ್ಡಿಂಗ್ ನ ಮುಂಭಾಗದ ರಸ್ತೆಯ ಚಿತ್ರಣ ಇದು. ಇಂತಹ ರಸ್ತೆ ಬೆಂಗಳೂರಿನ ಹಲವು ಭಾಗದಲ್ಲಿದೆ. ಬೆಂಗಳೂರಿನ ಒಂದೇ ಒಂದು ಮಳೆಯಿಂದ ಇದೀಗ ಒಂದೊಂದೇ ರಸ್ತೆಗಳ ಅಸಲಿ ಚಿತ್ರಣ ಗೊತ್ತಾಗ್ತಾ ಇದೆ. ಎಲ್ಲೊಂದು ಕಡೆ ಕಳಪೆ ಕಾಮಗಾರಿಯ ಆರೋಪ ಕೂಡ ಕೇಳಿ ಬರ್ತಾ ಇದ್ದು ಅಧಿಕಾರಿಗಳು ಕೂಡ ಈ ಆಯಾಮದಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು, ಎಲ್ಲೂ ಕೂಡ ಈ ಒಂದು ರಸ್ತೆ ಒಳಭಾಗದ ಯಾವ ರೀತಿ ಅಂದ್ರೆ ಕುಸಿದಿರುವಂತಹ ರಸ್ತೆ ಚಿತ್ರ ನೋಡಿ, ಎಲ್ಲೂ ಕೂಡ ಕಬ್ಬಿಣದ ಯಾವುದೇ ರೀತಿ ಇದಾಗಿರ್ಬೋದು, ಬೇರೆ ಯಾವುದೇ ರೀತಿಯ ಜಲ್ಲಿಕಲ್ಲು ಕೂಡ ಸರಿಯಾದ ರೀತಿಯಲ್ಲಿ ಹಾಕಿಲ್ಲ ಅನ್ನೋ ಆರೋಪ ಕೂಡ ಇದೀಗ ಸ್ಥಳೀಯರು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪೊಲೀಸ್ ವಾಹನ ಸಿಲುಕಿದೆ. ಈ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಮೂವ್ಮೆಂಟ್ ಆಗ್ತಾ ಇದ್ರೆ ಯಾರು ಹೊಣೆ ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರಿದ್ದಾರೆ, ಅವರು ಈ ಒಂದು ಘಟನೆಯ ನಂತರ ಇಲ್ಲಿ ಮೊದಲ ಹಂತವಾಗಿ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ ಹಾಕಿ ಭದ್ರತೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ನಿತ್ಯವೂ ಕೂಡ ಈ ಜಾಗದಲ್ಲಿ ವಾಹನಗಳ ಪಾರ್ಕಿಂಗ್ ಮಾಡೋದಕ್ಕಾಗಿರ್ಬೋದು ಅಥವಾ ಇನ್ನಿತರ ಕೆಲಸಗಳು ಈ ಒಂದು ಜಾಗದಲ್ಲಿ ವಾಹನಗಳ ಓಡಾಟ ಇರುತ್ತೆ. ಇದೇ ಕಾರಣಕ್ಕಾಗಿ ಮತ್ತೆ ಅವಘಡ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇದೀಗ ವಿಧಾನಸೌಧ ಪೊಲೀಸರು ಬ್ಯಾರಿಕೇಡ್ ಹಾಕಿ ಭದ್ರತೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ವಾಹನವನ್ನು ಮೊದಲ ಹಂತವಾಗಿ ತೆರವು ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲದಿದ್ರೆ ರಸ್ತೆ ಮತ್ತಷ್ಟು ಕುಸಿಯುವಂತಹ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕಾಗಿ ಮೊದಲು ಈ ಒಂದು ಪೊಲೀಸ್ ವಾಹನವನ್ನು ತೆರವು ಮಾಡಿ ತದನಂತರದಲ್ಲಿ ಈ ಒಂದು ರಸ್ತೆಯ ಕುಸಿದಿರುವಂತಹ ರಸ್ತೆ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಸುರಿದಂತಹ ಒಂದೇ ಒಂದು ಮಳೆಯಿಂದ ಬೆಂಗಳೂರಿನ ರಸ್ತೆಗಳ ಬ್ರ್ಯಾಂಡ್ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಂಎಸ್ ಬಿಲ್ಡಿಂಗ್ ನ ಮುಂಭಾಗದಲ್ಲಿ ರಸ್ತೆ ಕುಸಿತ ಆಗಿರುವಂತದ್ದು. ನಿನ್ನೆ ರಸ್ತೆ ಕುಸಿತ ಆಗಿದ್ದು ಅದರ ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಒಂದು ಕಡೆ ಇದರ ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿ ಕೂಡ ನಡೀತಾ ಇತ್ತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ನೀರು ಲೀಕೇಜ್ ಆಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಸ್ತೆ ಕುಸಿತ ಆಗಿರುವಂತದ್ದು. ರಸ್ತೆ ಕುಸಿತ ಆದಂತಹ ಪರಿಣಾಮ ಪೊಲೀಸ್ ವಾಹನ ಒಂದು ಅದೇ ಕುಸಿದಿರುವಂತಹ ಗುಂಡಿಯಲ್ಲಿ ಸಿಲುಕಿದೆ. ನೀವು ಅದರ ದೃಶ್ಯಗಳು ಕೂಡ ನೋಡ್ತಾ ಇರಬಹುದು. ನಿನ್ನೆ ನಡೆದಿರುವಂತಹ ಘಟನೆ ಇದು. ಇನ್ನೂ ಕೂಡ ಅದನ್ನು ತೆರವು ಮಾಡುವಂತಹ ಒಂದು ಕೆಲಸ ಆಗಿಲ್ಲ. ನಗರದ ಪ್ರಮುಖ, ಅದರಲ್ಲೂ ಕೂಡ ಪಕ್ಕದಲ್ಲೇ ವಿಧಾನಸೌಧ ಇದೆ, ಅಂತಹ ಜಾಗದ ಎಂಎಸ್ ಬಿಲ್ಡಿಂಗ್ ನ ಮುಂಭಾಗದ ರಸ್ತೆಯ ಚಿತ್ರಣ ಇದು. ಇಂತಹ ರಸ್ತೆ ಬೆಂಗಳೂರಿನ ಹಲವು ಭಾಗದಲ್ಲಿದೆ. ಬೆಂಗಳೂರಿನ ಒಂದೇ ಒಂದು ಮಳೆಯಿಂದ ಇದೀಗ ಒಂದೊಂದೇ ರಸ್ತೆಗಳ ಅಸಲಿ ಚಿತ್ರಣ ಗೊತ್ತಾಗ್ತಾ ಇದೆ. ಎಲ್ಲೊಂದು ಕಡೆ ಕಳಪೆ ಕಾಮಗಾರಿಯ ಆರೋಪ ಕೂಡ ಕೇಳಿ ಬರ್ತಾ ಇದ್ದು ಅಧಿಕಾರಿಗಳು ಕೂಡ ಈ ಆಯಾಮದಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು, ಎಲ್ಲೂ ಕೂಡ ಈ ಒಂದು ರಸ್ತೆ ಒಳಭಾಗದ ಯಾವ ರೀತಿ ಅಂದ್ರೆ ಕುಸಿದಿರುವಂತಹ ರಸ್ತೆ ಚಿತ್ರ ನೋಡಿ, ಎಲ್ಲೂ ಕೂಡ ಕಬ್ಬಿಣದ ಯಾವುದೇ ರೀತಿ ಇದಾಗಿರ್ಬೋದು, ಬೇರೆ ಯಾವುದೇ ರೀತಿಯ ಜಲ್ಲಿಕಲ್ಲು ಕೂಡ ಸರಿಯಾದ ರೀತಿಯಲ್ಲಿ ಹಾಕಿಲ್ಲ ಅನ್ನೋ ಆರೋಪ ಕೂಡ ಇದೀಗ ಸ್ಥಳೀಯರು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪೊಲೀಸ್ ವಾಹನ ಸಿಲುಕಿದೆ. ಈ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಮೂವ್ಮೆಂಟ್ ಆಗ್ತಾ ಇದ್ರೆ ಯಾರು ಹೊಣೆ ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರಿದ್ದಾರೆ, ಅವರು ಈ ಒಂದು ಘಟನೆಯ ನಂತರ ಇಲ್ಲಿ ಮೊದಲ ಹಂತವಾಗಿ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ ಹಾಕಿ ಭದ್ರತೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ನಿತ್ಯವೂ ಕೂಡ ಈ ಜಾಗದಲ್ಲಿ ವಾಹನಗಳ ಪಾರ್ಕಿಂಗ್ ಮಾಡೋದಕ್ಕಾಗಿರ್ಬೋದು ಅಥವಾ ಇನ್ನಿತರ ಕೆಲಸಗಳು ಈ ಒಂದು ಜಾಗದಲ್ಲಿ ವಾಹನಗಳ ಓಡಾಟ ಇರುತ್ತೆ. ಇದೇ ಕಾರಣಕ್ಕಾಗಿ ಮತ್ತೆ ಅವಘಡ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇದೀಗ ವಿಧಾನಸೌಧ ಪೊಲೀಸರು ಬ್ಯಾರಿಕೇಡ್ ಹಾಕಿ ಭದ್ರತೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ವಾಹನವನ್ನು ಮೊದಲ ಹಂತವಾಗಿ ತೆರವು ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲದಿದ್ರೆ ರಸ್ತೆ ಮತ್ತಷ್ಟು ಕುಸಿಯುವಂತಹ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕಾಗಿ ಮೊದಲು ಈ ಒಂದು ಪೊಲೀಸ್ ವಾಹನವನ್ನು ತೆರವು ಮಾಡಿ ತದನಂತರದಲ್ಲಿ ಈ ಒಂದು ರಸ್ತೆಯ ಕುಸಿದಿರುವಂತಹ ರಸ್ತೆ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಸುರಿದಂತಹ ಒಂದೇ ಒಂದು ಮಳೆಯಿಂದ ಬೆಂಗಳೂರಿನ ರಸ್ತೆಗಳ ಬ್ರ್ಯಾಂಡ್ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಂಎಸ್ ಬಿಲ್ಡಿಂಗ್ ನ ಮುಂಭಾಗದಲ್ಲಿ ರಸ್ತೆ ಕುಸಿತ ಆಗಿರುವಂತದ್ದು. ನಿನ್ನೆ ರಸ್ತೆ ಕುಸಿತ ಆಗಿದ್ದು ಅದರ ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಒಂದು ಕಡೆ ಇದರ ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿ ಕೂಡ ನಡೀತಾ ಇತ್ತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ನೀರು ಲೀಕೇಜ್ ಆಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಸ್ತೆ ಕುಸಿತ ಆಗಿರುವಂತದ್ದು. ರಸ್ತೆ ಕುಸಿತ ಆದಂತಹ ಪರಿಣಾಮ ಪೊಲೀಸ್ ವಾಹನ ಒಂದು ಅದೇ ಕುಸಿದಿರುವಂತಹ ಗುಂಡಿಯಲ್ಲಿ ಸಿಲುಕಿದೆ. ನೀವು ಅದರ ದೃಶ್ಯಗಳು ಕೂಡ ನೋಡ್ತಾ ಇರಬಹುದು. ನಿನ್ನೆ ನಡೆದಿರುವಂತಹ ಘಟನೆ ಇದು. ಇನ್ನೂ ಕೂಡ ಅದನ್ನು
ತೆರವು ಮಾಡುವಂತಹ ಒಂದು ಕೆಲಸ ಆಗಿಲ್ಲ. ನಗರದ ಪ್ರಮುಖ, ಅದರಲ್ಲೂ ಕೂಡ ಪಕ್ಕದಲ್ಲೇ ವಿಧಾನಸೌಧ ಇದೆ, ಅಂತಹ ಜಾಗದ MS ಬಿಲ್ಡಿಂಗ್ ನ ಮುಂಭಾಗದ ರಸ್ತೆಯ ಚಿತ್ರಣ ಇದು. ಇಂತಹ ರಸ್ತೆ ಬೆಂಗಳೂರಿನ ಹಲವು ಭಾಗದಲ್ಲಿದೆ. ಬೆಂಗಳೂರಿನ ಒಂದೇ ಒಂದು ಮಳೆಯಿಂದ ಇದೀಗ ಒಂದೊಂದೇ ರಸ್ತೆಗಳ ಅಸಲಿ ಚಿತ್ರಣ ಗೊತ್ತಾಗ್ತಾ ಇದೆ. ಎಲ್ಲೊಂದು ಕಡೆ ಕಳಪೆ ಕಾಮಗಾರಿಯ ಆರೋಪ ಕೂಡ ಕೇಳಿ ಬರ್ತಾ ಇದ್ದು, ಅಧಿಕಾರಿಗಳು ಕೂಡ ಈ ಆಯಾಮದಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಈ ಒಂದು ರಸ್ತೆ ಒಳಭಾಗದ ಯಾವ ರೀತಿ ಅಂದ್ರೆ ಕುಸಿದಿರುವಂತಹ ರಸ್ತೆ ಚಿತ್ರ ನೋಡಿ, ಎಲ್ಲೂ ಕೂಡ ಕಬ್ಬಿಣದ ಯಾವುದೇ ರೀತಿ ಇದಾಗಿರ್ಬೋದು, ಬೇರೆ ಯಾವುದೇ ರೀತಿಯ ಜಲ್ಲಿಕಲ್ಲು ಕೂಡ ಸರಿಯಾದ ರೀತಿಯಲ್ಲಿ ಹಾಕಿಲ್ಲ ಅನ್ನೋ ಆರೋಪ ಕೂಡ ಇದೀಗ ಸ್ಥಳೀಯರು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪೊಲೀಸ್ ವಾಹನ ಸಿಲುಕಿದೆ. ಈ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಮೂವ್ಮೆಂಟ್ ಆಗ್ತಾ ಇದ್ರೆ ಯಾರು ಹೊಣೆ ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರಿದ್ದಾರೆ, ಅವರು ಈ ಒಂದು ಘಟನೆಯ ನಂತರ ಇಲ್ಲಿ ಮೊದಲ ಹಂತವಾಗಿ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ ಹಾಕಿ ಭದ್ರತೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ನಿತ್ಯ ಕೂಡ ಈ ಜಾಗದಲ್ಲಿ ವಾಹನಗಳ ಪಾರ್ಕಿಂಗ್ ಮಾಡೋದಕ್ಕಾಗಿರ್ಬೋದು ಅಥವಾ ಇನ್ನಿತರ ಕೆಲಸಗಳು ಈ ಒಂದು ಜಾಗದಲ್ಲಿ ವಾಹನಗಳು ಓಡಾಟ ಇರುತ್ತೆ. ಇದೇ ಕಾರಣಕ್ಕಾಗಿ ಮತ್ತೆ ಅವಘಡ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇದೀಗ ವಿಧಾನಸೌಧ ಪೊಲೀಸರು ಬ್ಯಾರಿಕೇಡ್ ಹಾಕಿ ಭದ್ರತೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ವಾಹನವನ್ನು ಮೊದಲ ಹಂತವಾಗಿ ತೆರವು ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲದಿದ್ರೆ ರಸ್ತೆ ಮತ್ತಷ್ಟು ಕುಸಿಯುವಂತಹ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕಾಗಿ ಮೊದಲು ಈ ಒಂದು ಪೊಲೀಸ್ ವಾಹನವನ್ನು ತೆರವು ಮಾಡಿ ತದನಂತರದಲ್ಲಿ ಈ ಒಂದು ರಸ್ತೆಯ ಕುಸಿದಿರುವಂತಹ ರಸ್ತೆ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಸುರಿದಂತಹ ಒಂದೇ ಒಂದು ಮಳೆಯಿಂದ ಬೆಂಗಳೂರಿನ ರಸ್ತೆಗಳ ಬ್ರ್ಯಾಂಡ್ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. MS ಬಿಲ್ಡಿಂಗ್ ನ ಮುಂಭಾಗದಲ್ಲಿ ರಸ್ತೆ ಕುಸಿತ ಆಗಿರುವಂತದ್ದು, ನಿನ್ನೆ ರಸ್ತೆ ಕುಸಿತ ಆಗಿದ್ದು ಅದರ ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಒಂದು ಕಡೆ ಇದರ ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿ ಕೂಡ ನಡೀತಾ ಇತ್ತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ನೀರು ಲೀಕೇಜ್ ಆಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಸ್ತೆ ಕುಸಿತ ಆಗಿರುವಂತದ್ದು. ರಸ್ತೆ ಕುಸಿತ ಆದಂತಹ ಪರಿಣಾಮ ಪೊಲೀಸ್ ವಾಹನವೊಂದು ಅದೇ ಕುಸಿದಿರುವಂತಹ ಗುಂಡಿಯಲ್ಲಿ ಸಿಲುಕಿದೆ. ನೀವು ಅದರ ದೃಶ್ಯಗಳು ಕೂಡ ನೋಡ್ತಾ ಇರಬಹುದು. ನಿನ್ನೆ ನಡೆದಿರುವಂತಹ ಘಟನೆ ಇದು. ಇನ್ನೂ ಕೂಡ ಅದನ್ನು ತೆರವು ಮಾಡುವಂತಹ ಒಂದು ಕೆಲಸ ಆಗಿಲ್ಲ. ನಗರದ ಪ್ರಮುಖ, ಅದರಲ್ಲೂ ಕೂಡ ಪಕ್ಕದಲ್ಲೇ ವಿಧಾನಸೌಧ ಇದೆ, ಅಂತಹ ಜಾಗದ MS ಬಿಲ್ಡಿಂಗ್ ನ ಮುಂಭಾಗದ ರಸ್ತೆಯ ಚಿತ್ರಣ ಇದು. ಇಂತಹ ರಸ್ತೆ ಬೆಂಗಳೂರಿನ ಹಲವು ಭಾಗದಲ್ಲಿದೆ. ಬೆಂಗಳೂರಿನ ಒಂದೇ ಒಂದು ಮಳೆಯಿಂದ ಇದೀಗ ಒಂದೊಂದೇ ರಸ್ತೆಗಳ ಅಸಲಿ ಚಿತ್ರಣ ಗೊತ್ತಾಗ್ತಾ ಇದೆ. ಎಲ್ಲೊಂದು ಕಡೆ ಕಳಪೆ ಕಾಮಗಾರಿಯ ಆರೋಪ ಕೂಡ ಕೇಳಿ ಬರ್ತಾ ಇದ್ದು, ಅಧಿಕಾರಿಗಳು ಕೂಡ ಈ ಆಯಾಮದಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಈ ಒಂದು ರಸ್ತೆ ಒಳಭಾಗದ ಯಾವ ರೀತಿ ಅಂದ್ರೆ ಕುಸಿದಿರುವಂತಹ ರಸ್ತೆಯ ಚಿತ್ರ ನೋಡಿ, ಎಲ್ಲೂ ಕೂಡ ಕಬ್ಬಿಣದ ಯಾವುದೇ ರೀತಿ ಇದಾಗಿರ್ಬೋದು, ಬೇರೆ ಯಾವುದೇ ರೀತಿಯ ಜಲ್ಲಿಕಲ್ಲು ಕೂಡ ಸರಿಯಾದ ರೀತಿಯಲ್ಲಿ ಹಾಕಿಲ್ಲ ಅನ್ನೋ ಆರೋಪ ಕೂಡ ಇದೀಗ ಸ್ಥಳೀಯರು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪೊಲೀಸ್ ವಾಹನ ಸಿಲುಕಿದೆ. ಈ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಮೂವ್ಮೆಂಟ್ ಆಗ್ತಾ ಇದ್ರೆ ಯಾರು ಹೊಣೆ ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರಿದ್ದಾರೆ, ಅವರು ಈ ಒಂದು ಘಟನೆಯ ನಂತರ ಇಲ್ಲಿ ಮೊದಲ ಹಂತವಾಗಿ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ ಹಾಕಿ ಭದ್ರತೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ನಿತ್ಯ ಕೂಡ ಈ ಜಾಗದಲ್ಲಿ ವಾಹನಗಳ ಪಾರ್ಕಿಂಗ್ ಮಾಡೋದಕ್ಕಾಗಿರ್ಬೋದು ಅಥವಾ ಇನ್ನಿತರ ಕೆಲಸಗಳು ಈ ಒಂದು ಜಾಗದಲ್ಲಿ ವಾಹನಗಳು ಓಡಾಟ ಇರುತ್ತೆ. ಇದೇ ಕಾರಣಕ್ಕಾಗಿ ಮತ್ತೆ ಅವಘಡ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇದೀಗ ವಿಧಾನಸೌಧ ಪೊಲೀಸರು ಬ್ಯಾರಿಕೇಡ್ ಹಾಕಿ ಭದ್ರತೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ವಾಹನವನ್ನು ಮೊದಲ ಹಂತವಾಗಿ ತೆರವು ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲದಿದ್ರೆ ರಸ್ತೆ ಮತ್ತಷ್ಟು ಕುಸಿಯುವಂತಹ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕಾಗಿ ಮೊದಲು ಈ ಒಂದು ಪೊಲೀಸ್ ವಾಹನವನ್ನು ತೆರವು ಮಾಡಿ ತದನಂತರದಲ್ಲಿ ಈ ಒಂದು ರಸ್ತೆಯ ಕುಸಿದಿರುವಂತಹ ರಸ್ತೆ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.